ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ಕಾರಿ ಕೆಲಸದಲ್ಲಿ ಇರುವವರು ಒಂದಲ್ಲ ಒಂದು ದಿನ ನಿವೃತ್ತಿ ಹೊಂದಲೇಬೇಕು. ನಾನು ಕೂಡ ವಯೋ ನಿವೃತ್ತಿಯನ್ನ ಹೊಂದುತ್ತಿದ್ದೇನೆ ಎಂದು ನಿವೃತ್ತ ಶಿಕ್ಷಕ ಬಿಆರ್ ಬಸವರಾಜು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಂಕಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ನಿವೃತ್ತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸುಮಾರು 24 ವರ್ಷಗಳ ಕಾಲ ಸುದೀರ್ಘವಾಗಿ ಕೆಲಸ ಮಾಡಿದ್ದೀನಿ. ನನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ. ನನಗೆ ತೃಪ್ತಿ ಇದೆ. ಸರ್ಕಾರಿ ಸೇವೆಯಲ್ಲಿ ಇರುವವರು ಯಾರು ಕೂಡ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ನಿವೃತ್ತಿಯಾಗಲೇಬೇಕು. ನಾನು ಕೂಡ ವಯೋ ನಿವೃತ್ತಿಯನ್ನ ಹೊಂದಿದ್ದು ನನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿದ್ದು. ಅಧಿಕಾರ ಅಂತಸ್ತು ಯಾವುದು ಕೂಡ ಶಾಶ್ವತವಲ್ಲ. ಸೇವೆಯಲ್ಲಿ ಇದ್ದಾಗ ಮಾಡುವ ಸಾಧನೆ ಕೊನೆಯವರೆಗೂ ಉಳಿಯುತ್ತೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಸುಮಾರು 60 ವರ್ಷಗಳ ಕಾಲ ಕೆಲಸ ಮಾಡಲು ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೀನಿ. ಹೊಸಕೆರೆ ಗ್ರಾಮ ಪಂಚಾಯಿತಿ ಮಾದರಿಯಾಗಿದೆ. ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತಾಲೂಕಿಗೆ ಮಾದರಿಯಾಗಿದೆ. ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿಯಾದರೆ ಗ್ರಾಮವೇ ಅಭಿವೃದ್ಧಿಯಾಗುತ್ತೆ. ಈ ನಿಟ್ಟಿನಲ್ಲಿ ಹೊಸಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೆ ತೃಪ್ತಿ ಇದೆ ಎಂದಿದ್ದಾರೆ. ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ದಯಾನಂದ ಸರಸ್ವತಿ ಮಾತನಾಡಿ, ಬಸವರಾಜ್ ಅವರು ಶಿಕ್ಷಕರಾಗಿ ಸುಮಾರು 30 ವರ್ಷಗಳಾಗಿದೆ. ಶಿಕ್ಷಕ ಸೇವೆಯನ್ನ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಶಾಲೆಯ ಅಭಿವೃದ್ಧಿ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಅವರ ಕೈಗಳಿಗೆ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಯಲ್ಲಿ ಇದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಇದ್ದವರು 60 ವರ್ಷ ಆದಮೇಲೆ ನಿವೃತ್ತಿಯಾಗಲೇಬೇಕು. ಬಸವರಾಜ್ ಅವರು ಕೂಡ ವಯೋ ನಿವೃತ್ತಿಯಾಗಿದ್ದಾರೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷೆ ಹೇಮಲತಾ ರಮೇಶ್, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯೋಗೇಶ್, ಸಿದ್ದರಾಮಣ್ಣ, ಸಿಆರ್ಪಿ ಕಾಂತರಾಜು, ಇಸಿಒ ನಿಜಾನಂದ್, ಶಿಕ್ಷಕರು ಆದ ದಯಾನಂದ, ಹುಚ್ಚಮ್ಮ, ಜಯಶಂಕರ್, ಕೆಂಪಯ್ಯ, ಗುರುಸಿದ್ದಪ್ಪ, ಗಂಗಾಧರಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. 20 ವರ್ಷ ಆದ್ಮೇಲೆ ವಯೋ ನಿವೃತ್ತಿ ಬರ್ತಕ್ಕಂಥದ್ದು ಸರ್ಕಾರಿ ಇಲಾಖೆಯಲ್ಲಿ ಸಹಜ. ಅದನ್ನ ಸಂಭ್ರಮಿಸ್ತಕ್ಕಂಥದ್ದು, ಅದು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಶಾಲೆನಲ್ಲಿ ನಮ್ಮ ನಿವೃತ್ತಿ ಹೊಂದಿರತಕ್ಕಂಥ ಬಸವರಾಜರವರಿಗೆ ಆತ್ಮೀಯವಾಗಿ ಬೀಳ್ಕೊಡ್ತಾ ಇರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹ ಅಂತ ಹೇಳ್ತಾ, ಬಸವರಾಜರವರು ನನಗೆ ಸುಮಾರು ಸರ್ಕಾರಿ ನೌಕರಿಗೆ ಸೇರೋದಕ್ಕಿಂತ ಮೊದಲಿಂದಲೂ ಪರಿಚಯ. ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ. ನರ್ಸಪ್ಪ ಅಂತ ಹೇಳಿ ಗೌರ್ಮೆಂಟ್ ಅಪಾಯಿಂಟ್ ಆಯ್ತು. ಅಲ್ಲಿ ಈಗೆಲ್ಲ ನಾವು ನೋಡ್ತೀವಲ್ಲ, ಬಸವಣ್ಣ ಆಗಿರ್ಲಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದ್ರು. ಶಿರಾ ತಾಲೂಕಲ್ಲ ಬಸವಣ್ಣ ಅನ್ನಂಗೆ ಏನ್ಕಾರ ಸಮಸ್ಯೆ ಆಯ್ತು ಅಂದ್ರೆ ಇಲ್ಲಿ ಬರೋದು ಹೋಗೋದು, ಎಂತದಾರ ಕೆಲಸ ಆಯ್ತು ಅಂದ್ರೆ ಇಲ್ಲಿ ಬರೋದು ಹೋಗೋದು, ಅಷ್ಟು ವಿಶ್ವಾಸ ಇತ್ತು. ಹಾಗಾಗಿ ತುಂಬಾ ಒಳ್ಳೆಯವರು. ಅವ್ರು ನೋಡಿದ್ರೆ ರಿಟೈರ್ಡ್ ಟೀಚರ್ ಅನ್ಸಲ್ಲ, ಇನ್ನು ಕೆಲಸ ಮಾಡ್ಬೋದೇನೋ, ಹೆಡ್ಮಾಸ್ಟರ್ ಪ್ರಮೋಷನ್ ಆಗೈತೇನೋ ಅನ್ಸುತ್ತೆ. ಇರ್ಲಿ, ವಯಸ್ಸು ಸಹಜ ಅದು. ಹಾಗಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಕುಟುಂಬದಲ್ಲಿ ನಿಮ್ದು ಎಲ್ಲವನ್ನು ನೀಡ್ಲಿ ಅಂತ ಹಾರೈಸ್ತಾ, ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ ಅನ್ಸುತ್ತೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಇನ್ನ ಸಂಘದ ಬಗ್ಗೆ ಹೇಳಿ ಅವ್ರ ಕಡೆಯಿಂದ ಉತ್ತಮವಾಗಿರ್ತಕ್ಕಂಥ ಸೇವೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಶಾಲೆಗೆ 2002ನೇ ಇಸ್ವಿಯಲ್ಲಿ 17/7/2002 ಬಂದೆ. ಈ ಶಾಲೆಯಲ್ಲಿ 9 ಮಕ್ಕಳಿದ್ರು. ಆ ದೇವಸ್ಥಾನದಲ್ಲಿ ನಾನು ಶಾಲಾ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೆ. ಅವಾಗ ಕೋಲಿಮಾಜಿನಲ್ಲಿ ಶಿಕ್ಷಕರಾದ ರಾಜ್ಕುಮಾರ್ ಅವರು ನಿರೂಪಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಅವ್ರು ನಾವು ಬಂದ ತಕ್ಷಣ ಅವ್ರನ್ನ ರಿಮೂವ್ ಮಾಡಿ ನಾನು ಆ ಜಾಗದಲ್ಲಿ ಕರ್ತವ್ಯ ಒಬ್ಬನೇ ಶಿಕ್ಷಕನಾಗಿ ಸುಮಾರು 2002ರಿಂದ 2007ರವರೆಗೆ ಒಬ್ಬ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತೀವಿ. ಆನಂತರ 2007ರಲ್ಲಿ ಪಕ್ಕದ ಬೆಟ್ಟಲ್ಲಿ ಊರಿನ ಶಿಕ್ಷಕಿಯರಾದಂತ ಅಂಬಿಕಮ್ಮನವರು ಉಪ್ಪಾಡಿಯಿಂದ ವರ್ಗಾವಣೆಯಾಗಿ ಬಂದ್ರು. ಅಲ್ಲಿ ಬಂದು ನಮ್ಮ ಶಾಲೆಗೆ ಬಂದ್ರು. ಅವರು ಸುಮಾರು 3 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಅನಿವಾರ್ಯ ಕಾರಣದಿಂದ ಅವರು ಮರಣ ಹೊಂದಿದ್ರು. ಅನಂತರ